ಹಿರಿಯ ಶಾಸಕರಿಗೆ ಸಚಿವ ಸ್ಥಾನ ಕೊಡ್ಬೇಕಂತ ಸರ್ ಖರ್ಗೆ ಅವ್ರನ್ನ ಇಲ್ಲಿ. ತಪ್ಪೇನಿದೆ? ಶಾಸಕರಾದಂಥವ್ರು ಸಚಿವ ಸ್ಥಾನಮಾನ ಕೇಳೋದ್ರಲ್ಲಿ ತಪ್ಪಿಲ್ಲ, ಮುಖ್ಯಮಂತ್ರಿ ಸ್ಥಾನ ಕೇಳೋದ್ರಲ್ಲೂ ತಪ್ಪಿಲ್ಲ. ಏನ್ ತಪ್ಪಿದೆ? ಈಗಾಗಲೇ 30 ಜನ ಬೀಡು ಬಿಟ್ಟಿದ್ದಾರೆ ಶಾಸಕರು. ತಾವು ಕೂಡ ಆಕಾಂಕ್ಷೆ ಇದ್ರಿ ಅಂತ ಜನ ನಿರೀಕ್ಷೆ ಮಾಡ್ತಾರೆ. ನಿಮ್ಗೂ ಕೂಡ ಮಂತ್ರಿ ಆಗ್ತಾನದು ನನಗೆ ಬೇಡಲ್ಲ, ಮುಖ್ಯಮಂತ್ರಿ ಆಗ್ತಾನದು ಬೇಡಲ್ಲ, ಪ್ರಧಾನ ಮಂತ್ರಿ ಆಗ್ತಾನಂದ್ರೆ ಬಹಳ ಸ್ವಾಗತ. ಅವ್ರು ಆಗ್ಬೇಕಲ್ಲ. ಸಿಎಂ ಇವತ್ತು ಪಕ್ಷದಲ್ಲಿ ಒಂದು ಚೌಕಟ್ಟಿದೆ, ಚೌಕಟ್ಟಿನಲ್ಲಿ ಮಾಡ್ತಾರೆ. ಇದು ಮಂತ್ರಿಗಳಾಗದು ಯಾರು? ಪಕ್ಷದ ವರಿಷ್ಠರು ಮತ್ತು ಮುಖ್ಯಮಂತ್ರಿಗಳು ತೀರ್ಮಾನ ತೆಗೆದುಕೊಳ್ಬೇಕು. ಸೂಕ್ತ ಸಮಯದಲ್ಲಿ ಅವ್ರು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಮತ್ತು ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಏನು ಶಾಸಕರು ಹೋಗಿ ವರಿಷ್ಠರು ಭೇಟಿಯಾಗಿ ಮಾಡ್ರಿ ಅಂತ ಹೇಳಿದ್ದಾರೆ, ಮಾಡಲಿ. ಈಗಾಗಲೇ 34 ಜನ ಮುಖ್ಯಮಂತ್ರಿ ಹಿಡಿದು 34 ಜನ ಇದ್ದಾರೆ. ಅದರಲ್ಲಿ ಒಂದು 25 ಜನ ತೆಗೆದ್ಬಿಟ್ಟು ಹೊಸಬರನ್ನ ಮಾಡಲಿ, ಎಲ್ಲರಿಗೂ ಅನುಭವ ಬರ್ತದೆ. ಇವರೇ ಕಾಯಂ ಇರ್ಬೇಕು ಕೆಲವು ಜನ ಅಂದ್ರೆ ಹೇಗೆ? ಏನು ತಪ್ಪಿಲ್ಲ ಅದಕ್ಕೆ. ಉದಾಹರಣೆಗೆ ಹೈಯೆಸ್ಟ್ ಆರ್ಸ್ ಬಂದಿದೆ, ನಮ್ಮನ್ನು ಮಂತ್ರಿ ಮಾಡಿಲ್ಲ. ಇದೇನೋ ಸುಮ್ಮನೆ ಒಂದು ಪೋಸ್ಟ್ ಕೊಟ್ಟಿದ್ದಾರೆ. ಇವರ ಮುಖ್ಯಮಂತ್ರಿಗಳ ಜೊತೆ ಒಳ್ಳೆ ಬಜೆಟ್ ಅನ್ನು ಕೊಡ್ತೇವೆ ಅಷ್ಟೇ, ಆದ್ರೆ ಯಾವುದೇ ಅಧಿಕಾರ ಇಲ್ಲ. ಮಂತ್ರಿಗಳಾದ್ರೆ ಆಯಾ ಇಲಾಖೆ ಅಧಿಕಾರ ಇರ್ತದೆ, ಇದನ್ನ ಮಾಡ್ಲಿಕ್ಕೆ ಸಾಧ್ಯತೆ ಅನ್ನೋದು ಅಭಿಪ್ರಾಯ. ಅದಕ್ಕೆ ನನ್ನನ್ನು ಮಂತ್ರಿ ಮಾಡೋದು ಬಿಡೋದು ಮುಖ್ಯಮಂತ್ರಿಗಳಿಗೆ ಪಕ್ಷಕ್ಕೆ ಬಿಟ್ಟದ್ದು. ಪಕ್ಷಕ್ಕೆ ನಾವು ನಿಷ್ಠೆಯಿಂದ ಇದ್ದೇವೆ, ಪಕ್ಷದ ಜೊತೆಗೆ ಇರ್ತೇವೆ. ಆದ್ರೆ ಒಳ್ಳೆ ಜನ ಬರಬೇಕು, ಒಳ್ಳೆ ಜನ ಮಂತ್ರಿಗಳಾಗಬೇಕು. ಜನರಿಗೆ ನಾವು ಇನ್ನೂ 2 ವರ್ಷಗಳ ಕಾಲ ಒಳ್ಳೆ ಸರ್ಕಾರವನ್ನು, ಜನಪರ ಸರ್ಕಾರವನ್ನು ಕೊಡ್ಬೇಕನ್ನೋದು ನನ್ನ ಆಸೆ. ಸರ್ ಇವಾಗ ಸಿಎಂ ಮೀಟಿಂಗ್ ಕರೆದಾರ, ಸಿಎಂ ಇವತ್ತು ಮೀಟಿಂಗ್ ಕರೆದಾರ, ಅದ್ರ ಸಚಿವ ಸಂಪುಟ ಗೊತ್ತಿಲ್ಲಪ್ಪ. ನನಗೆ ಇದ್ ಮಟ್ಟಿಗೆ ಯಾವುದು ಸಿಎಂ ಮೀಟಿಂಗ್ ಕರೆದಿಲ್ಲ. ಇವತ್ತು ನಾಳೆ ಮೀಟಿಂಗ್ ಕರೆದಾನ, ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್. ಅದು ಸಂಬಂಧ ಇಲ್ಲ ರೀ ಇದಕ್ಕೆ. ನಾನು ಕರೆದಿದ್ದೇನೆ. ಸಿಎಂ ಅವರು ಒಂದು ನಮ್ಮ ಬಜೆಟ್ ಮಾಡಿದಂತ ಎಲ್ಲ ಇಲಾಖೆಯ ಅಧಿಕಾರಿಗಳು, ಸುಮಾರು ಒಂದು 45 ಜನ ಅಧಿಕಾರಿಗಳಾಗ್ತಾರೆ. IAS ಇವರೆಲ್ಲ ಸೇರಿ ಬಜೆಟ್ ತಯಾರು ಮಾಡಿದ್ರು. ಅವ್ರಿಗೆ ಸಾಂಪ್ರದಾಯಿಕವಾಗಿ ನಾವು ಒಂದು ಊಟ ಕೊಡ್ತೇವೆ, ಔತಣ ಊಟ ಕೊಡ್ತೇವೆ. ಮುಖ್ಯಮಂತ್ರಿಗಳು ಕೊಡ್ತಾ ಇದ್ದಾರೆ. ಅದನ್ನ ಅವರೇ ಹೇಳಕ್ಕಾಗಲ್ಲ, ನನ್ನ ಮುಖಾಂತರ ಹೇಳಿಸಿದ್ದಾರೆ. ನಾನು ಎಲ್ಲರಿಗೂ ಹೇಳಿದ್ದೇನೆ, ನಾಳೆ ಸಾಯಂಕಾಲ ಡಿನ್ನರ್ ಕೊಡ್ತಾ ಇದೀವಿ. ಈ ಡಿನ್ನರ್ಗೂ ಇದಕ್ಕೂ ಸಂಬಂಧ ಇಲ್ಲ ಮಂತ್ರಿಮಂಡಲಕ್ಕೂ. ಇದು ಥ್ಯಾಂಕ್ಸ್ ಗಿವಿಂಗ್ ಸುದ್ದಿ ಅಲ್ಲ, ಖಾಸಗಿ ಅಲ್ಲ, ಸರ್ಕಾರದಿಂದ ಕೊಡ್ತಾ ಇದೀವಿ. ಸರ್ಕಾರಿ ದುಡ್ಡನ್ನೆಲ್ಲ ಕೊಡ್ತಾ ಇದೀವಿ. ಮತ್ತೇನು ನಾವು ಕೈ ಹಾಕ್ತಾ ಇಲ್ಲ. ಸರ್ಕಾರಿ ದುಡ್ಡನ್ನೆಲ್ಲ ನಮ್ಮ ಅಧಿಕಾರಿಗಳು ಥ್ಯಾಂಕ್ಸ್ ಹೇಳ್ಬೇಕಲ್ಲ. 2 ತಿಂಗಳು ಅವರು ಬರ್ದಿರ್ತಾರೆ. ಅದಕ್ಕೆ ನಾಳೆ ಆ ಥರ ಇದೆ ಹೊರತು ಯಾವುದೇ ಸಚಿವ ಸಂಪುಟದ ಏನಿಲ್ಲ. ನನಗೆ ಗೊತ್ತಿದ್ದ ಮಟ್ಟಿಗೆ ಮುಖ್ಯಮಂತ್ರಿಗಳು ಮೇ 4 ಆದಮೇಲೆ ಸಚಿವ ಸಂಪುಟದ ಪುನರ್ರಚನೆ ಬಗ್ಗೆ ಅವರು ನಮ್ಮ ಯಾರವರು KPCC ಅಧ್ಯಕ್ಷರು, ಪಕ್ಷದ ವರಿಷ್ಠರು ಕೂತ್ಕೊಂಡು ಮಾತನಾಡಿ ಬದಲಾವಣೆ ಮಾಡುವ ಅವಶ್ಯಕತೆ ಇದೆ ಅಂತ ಅನಿಸಿದ್ರೆ ಅವರು ಮಾಡ್ತಾರೆ. ಬದಲಾವಣೆ ಆಗೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಈ ಸಲ ನಿಮಗೂ ಕೂಡ ಒಳ ಮೀಸಲಾತಿ ಅಭಿಪ್ರಾಯ ಸರ್, ಒಳ ಮೀಸಲಾತಿ ಕುರಿತು ಅಭಿಪ್ರಾಯ. ಒಳ ಮೀಸಲಾತಿ ಆಗಬೇಕು, ತಪ್ಪೇನಿದೆ ಅದ್ರಾಗೆ. ಪರಿಶಿಷ್ಟ ಜಾತಿ ಎಸ್ಪೆಷಲಿ ಈ ಅನ್ಟಚಬಲ್ಸ್ ಇದ್ದಾರೆ, ಅವ್ರಿಗೆ ಹೆಚ್ಚಿನ ಅವಕಾಶಗಳು ಸಿಗಬೇಕು. ಸಮಾಜದಲ್ಲಿ ತುಳಿತಕ್ಕೆ ಸಿಕ್ಕಿರಂತ ಜನ ಯಾರಂದ್ರೆ ಅಸ್ಪೃಶ್ಯರು. ಸರ್ಕಾರ ಯಾವಾಗ ತೀರ್ಮಾನ ತಗೊಳುತ್ತೆ? ಅದು ಕಾನೂನಿನ ಸಮಸ್ಯೆ ಇದೆಯಲ್ಲ, ಸರ್ಕಾರದಲ್ಲಿಲ್ಲ. ಸರ್ಕಾರ ಅಂದ್ರೆ ನೀವು ಏನಾದ್ರು ಸಿದ್ದರಾಮಯ್ಯ ಅಧಿಕಾರ ಕೊಟ್ಟರು ಫಾಸ್ಟ್ ಮಾಡಿ ಹಾಕ್ಬಿಡ್ತಾರೆ. ಸಿದ್ದರಾಮಯ್ಯ ಸಜೆಸ್ಟ್ ಮಾಡೋ, ನಾನು ಸೆಕೆಂಡ್ ಮಾಡೋ. ಕೊನೆಯದಾಗಿ ಯಾವ ಖಾತೆ ನಿರೀಕ್ಷೆ ಮಾಡ್ತಾರೆ ಸರ್? ಕನ್ಫರ್ಮ್ ಸರ್, ಸಚಿವರಾಗದ ಗೊತ್ತಿಲ್ಲ. ಹೆಂಗ್ ಹೇಳಪ್ಪ, ನಾನು ಆಗ್ತೀನಿ, ನಾನು ಹೆಂಗ್ ಹೇಳಿ? ಆಗ್ಲಿ ಬಿಡ್ಲಿ, ನಾನಂತೂ ಜನ ನನ್ನ ಆಗ್ತಾರೆ. ಯಾವ ಖಾತೆ ಮೇಲೆ ಕಣ್ಣಿದೆ ಸರ್? ಯಾವ್ದ್ರ ಮ್ಯಾಗೂ ಕಣ್ಣಿಲ್ಲ. ಜನರ ಮೇಲೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.